ನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪಾದಾರ ವಂದನೆಗಳಿಗೆ ವಂದಿಸ್ತಾ ನಾಡಿನ ಸಮಸ್ತ ಜನತೆಯೂ ಸಹ ಇವತ್ತಿನ ದಿವಸ ವೈಕುಂಠ ಏಕಾದಶಿಯನ್ನು ಬಹಳ ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ನಾವುಗಳೆಲ್ಲ ಈ ಒಂದು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಏನಕ್ಕೆ ಅಂದರೆ, ಇವತ್ತಿನ ದಿವಸ ಧನುರ್ಮಾಸದ ಒಂದು ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂತಹ ಏಕಾದಶಿಯನ್ನು ನಾವೆಲ್ಲರೂ ಸಹ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಂತೇಳಿ ಆಚರಣೆ ಮಾಡ್ತೇವೆ. ಯಾಕಪ್ಪ ಅಂದರೆ ಮುಕ್ಕೋಟಿ ದೇವತೆಗಳು ಸಹ ಇವತ್ತು ಉತ್ತರ ದ್ವಾರದ ಮೂಲಕವಾಗಿ ವೈಕುಂಠಕ್ಕೆ ಆಗಮಿಸಿ ಆ ಮಹಾವಿಷ್ಣುವಿನ ದರ್ಶನವನ್ನು ಪಡಿತಾರೆ. ದರ್ಶನವನ್ನು ಪಡೆದು ಅವರ ಎಲ್ಲ ಪಾಪಕರ್ಮಗಳನ್ನು ಪರಿಹಾರ ಮಾಡಿಕೊಳ್ತಾರೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಾವು ಈ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದು ಈ ಒಂದು ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಆ ಮಹಾವಿಷ್ಣುವಿನ ಕಿವಿಯಲ್ಲಿ ಮಧು ಕೈಟಭ ಅಂತಕ್ಕಂತಹ ರಾಕ್ಷಸರು ಜನಿಸ್ತಾರೆ. ಅವರು ಬೆಳೀತಾ ಲೋಕಕಂಟಕರಾಗ್ತಾರೆ. ಅಗಾಧವಾದಂತಹ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರವನ್ನು ಪಡ್ಕೊಳ್ತಾರೆ. ಹಾಗೆ ಆ ಬ್ರಹ್ಮದೇವರ ಹತ್ತಿರ ಇದ್ದಂತಹ ವೇದಗಳನ್ನು ಅಪಹರಣ ಮಾಡಿ ಅವ್ರ ಹತ್ರ ಇಟ್ಕೋತಾರೆ. ಆಗ ದೇವತೆಗಳಿಗೆ ಮತ್ತು ಋಷಿಗಳಿಗೆ ತಮ್ಮ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ವೇದಗಳು ಸಿಗೋದಿಲ್ಲ. ಮತ್ತು ಅವರು ಆ ರಾಕ್ಷಸರು ಋಷಿಮುನಿಗಳಿಗೆ ಮತ್ತು ದೇವತೆಗಳಿಗೆ ಕೊಡಬಾರ್ದಂತಹ ಕಷ್ಟಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗ ಅವರೆಲ್ಲರೂ ಬಂದು ಮಹಾವಿಷ್ಣುವಿನ ಮೊರೆ ಹೊಕ್ಕಾಗ ಆ ಮಹಾವಿಷ್ಣು ಅವರೊಂದಿಗೆ ಯುದ್ಧವನ್ನು ಮಾಡ್ತಾನೆ. ವರ್ಷಾನುಗಟ್ಟಲೆ ಯುದ್ಧ ಮಾಡಿದ್ರೂ ಸಹ ಅವರನ್ನು ಮಣಿಸೋದಕ್ಕೆ ಆಗೋದಿಲ್ಲ, ಅಂದರೆ ಸೋಲಿಸೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರು ಸಹ ಆ ವಿಷ್ಣುವಿನ ಅಂಶದಿಂದಲೇ ಹುಟ್ಟಿದವರಾಗಿರ್ತಾರೆ. ಆಗ ಮಹಾವಿಷ್ಣು ಯೋಚನೆ ಮಾಡ್ತಾ, ನಾನು ಹೀಗೆ ಮಾಡಿದ್ರೆ ಇವರನ್ನು ಸೋಲಿಸೋದಕ್ಕಾಗಲ್ಲ ಅಂತ ಹೇಳಿ ಅವ್ರ ಹತ್ರ ಬಂದ್ಬಿಟ್ಟು, ನಾನು ನಿಮ್ಮ ಯುದ್ಧ ಕೌಶಲ್ಯಕ್ಕೆ ಮನಸೋತಿದ್ದೇನೆ, ನಿಮಗೆ ಏನು ವರ ಬೇಕೋ ಅದನ್ನು ಕೇಳಿ ನಾನು ಕೊಡ್ತೇನೆ ಎಂಬುದಾಗಿ ಕೇಳಿದಾಗ ಬಹಳ ಗರ್ವದಿಂದ ಆ ರಾಕ್ಷಸರು, ನೀನೇನು ನಮಗೆ ವರ ಕೊಡೋದು, ನಾನೇ ಕೊಡ್ತೀನಿ ಕೇಳು ಅಂತ ಮಹಾವಿಷ್ಣುವಿಗೆ ಹೇಳ್ತಾರೆ. ಹಾಗೆ ಹೇಳಿದಾಗ ಆ ಮಹಾವಿಷ್ಣು ಕೇಳ್ತಾನೆ, ನೀವಿಬ್ಬರು ನನ್ನಿಂದನೇ ಹತ್ರ ಆಗಬೇಕು, ಆ ರೀತಿಯಾದಂತಹ ವರವನ್ನು ನೀವು ಕೊಡಬೇಕು ಅಂತ ಹೇಳಿ ಕೇಳಿದಾಗ ಆಗ ರಾಕ್ಷಸರು ಕೊಟ್ಟ ಮಾತಿಗೆ ತಪ್ಪದಂತೆ ಆಯಿತು ಅಂತೇಳಿ ಒಪ್ಕೋತಾರೆ. ಆ ಮಹಾವಿಷ್ಣುವಿಂದ ಅವರ ವಧೆಯಾಗತ್ತೆ. ಆ ವಧೆಯಾದಂತಹ ರಾಕ್ಷಸರು ಉತ್ತರ ದ್ವಾರದ ಮೂಲಕವಾಗಿ ವೈಕುಂಠಕ್ಕೆ ಬರ್ತಾರೆ. ವೈಕುಂಠಕ್ಕೆ ಬಂದು ಆ ಮಹಾವಿಷ್ಣುವಿನ ದರ್ಶನವನ್ನು ಪಡಿತಾರೆ. ಅವರು ಏನು ಪಾಪಕರ್ಮಗಳನ್ನು ಮಾಡಿದ್ರೋ ಅದೆಲ್ಲವೂ ಸಹ ತೀರಿ ಹೋಗಿ ಸತ್ಯಲೋಕವನ್ನು ಪಡಿತಾರೆ, ಅಂದರೆ ವೈಕುಂಠ ಲೋಕವನ್ನು ಪಡಿತಾರೆ. ಮಹಾವಿಷ್ಣುವಿನ ಸಾನ್ನಿಧ್ಯವನ್ನು ಪಡ್ಕೋತಾರೆ. ಆಗ ಅವರು ಮತ್ತೆ ಮಹಾವಿಷ್ಣುವನ್ನು ಕುರಿತು ಪ್ರಾರ್ಥನೆ ಮಾಡಿಕೊಳ್ತಾ ವರವನ್ನು ಕೇಳ್ತಾರೆ. ಯಾರು ಇವತ್ತಿನ ದಿವಸ ಈ ಉತ್ತರ ದ್ವಾರದ ಮೂಲಕವಾಗಿ ವೈಕುಂಠ ಲೋಕಕ್ಕೆ ಬಂದು ನಿನ್ನ ದರ್ಶನವನ್ನು ಪಡ್ಕೋತಾರೋ ಅವರ ಎಲ್ಲ ಪಾಪಕರ್ಮಗಳು ಸಹ ತೀರಿ ಹೋಗಲಿ, ಅವರಿಗೆ ಮಹಾವಿಷ್ಣುವಿನ ಅನುಗ್ರಹ ವೈಕುಂಠ ಲೋಕ ಪ್ರಾಪ್ತಿಯಾಗಲಿ, ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳು ಸಹ ನಿವಾರಣೆಯಾಗಲಿ ಎಂಬುದಾಗಿ ವರವನ್ನು ಕೇಳಿದಾಗ ಆ ಮಹಾವಿಷ್ಣು ಅದಕ್ಕೆ ತಥಾಸ್ತು ಎಂಬುದಾಗಿ ಹೇಳ್ತಾನೆ. ಅವತ್ತಿನ ದಿವಸ ಎಲ್ಲ ಮುಕ್ಕೋಟಿ ದೇವತೆಗಳು ಬಂದು ಆ ಮಹಾವಿಷ್ಣುವಿನ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ. ಅವತ್ತಿನಿಂದಲೂ ಸಹ ಈ ಒಂದು ವೈಕುಂಠ ಏಕಾದಶಿಯನ್ನು ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ಒಂದು ಆಲಯದಲ್ಲಿಯೂ ಸಹ ಸುಮಾರು 20 ವರ್ಷಗಳಿಂದ ಸತತವಾಗಿ ಈ ವೈಕುಂಠ ಏಕಾದಶಿಯನ್ನು ವರ್ಷದಿಂದ ವರ್ಷಕ್ಕೆ ಇನ್ನೂ ಹೆಚ್ಚಿನ ರೀತಿಯಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಹಳ ಅದ್ಧೂರಿಯಾಗಿ ಈ ಒಂದು ಪೂಜೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಒಳ್ಳೆಯ ಪೂಜಾ ಕೈಂಕರ್ಯಗಳು, ಪ್ರಸಾದ ವಿನಿಯೋಗ, ಭಕ್ತರಿಗೆ ಅನುಕೂಲಗಳನ್ನು ಮಾಡಿಕೊಳ್ತಾ ಭಗವಂತನ ದರ್ಶನಕ್ಕೆ ಉತ್ತಮವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನು ದಿನೇ ದಿನೇ ಇನ್ನೂ ಹೆಚ್ಚಿನದಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಭಗವಂತ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನದಾಗಿ ಈ ಭಗವಂತನ ಸೇವೆಯನ್ನು ಮಾಡ್ತಕ್ಕಂತಹ ನಮ್ಮ ಹಿಂದೂ
ಸನಾತನ ಧರ್ಮದ ಪರಂಪರೆಯನ್ನು ಉಳಿಸ್ತಕ್ಕಂತಹ ಶಕ್ತಿಯನ್ನು ಅವರೆಲ್ಲರಿಗೂ ಕೊಡಬೇಕು. ಆ ಭಗವಂತನ ಅನುಗ್ರಹ ನಮ್ಮೆಲ್ಲರಿಗೂ ಸಹ ಸಿಗಲಿ ಎಂಬುದಾಗಿ ಹೇಳ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.